ಹೇಗನ್ಸುತ್ತೆ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು 30 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನವನ್ನು ಮೆಲುಕಾಕದಲ್ಲಿ ಹೇಗನ್ಸುತ್ತೆ? ಬೂತ್ ಅಲ್ಲೆಲ್ಲ ಲೀಡ್ ತರೋದು ಎಲ್ಲ ಜನಗಳು ಈ ನಮ್ಮ ಪಾರ್ಟಿಯವರು ಬಹಳ ಅರ್ಥ ಮಾಡ್ಕೊಂಡಿದ್ರು. ಆದ್ರೆ ನಾನು ವಿರೋಧ ಪಾರ್ಟಿಗಳನ್ನ ಯಾವತ್ತೂ ನಿಷ್ಠೂರ ಮಾಡ್ಕೊಂಡು ನಿಜವಾಗ್ಲೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಗ್ರಾಮ ಪಂಚಾಯತಿ ಡೆವಲಪ್ ಮಾಡಬೇಕು, ಅಲ್ಲಿ ಲೋಕಲ್ ಎಲ್ಲ ಗ್ರಾಮಸ್ಥರದ್ದು ಏನಂದ್ರೆ ಕೇಳಿದ ಬೇಡಿಕೆ ಎಲ್ಲ ಕೊಡ್ಬೇಕಂತ ತುಂಬಾ ಕನಸಿದೆ. ಈಗಾಗಲೇ ಹೋರಾಟ ಮಾಡಿ ಸ್ವಲ್ಪ ಕೊಡಿಸಿದ್ದೀವಿ. ಈ ಕಸ್ತೂರಬಾ ವರದಿಗೆ ವಿರೋಧ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಇಲ್ಲಿ ಗ್ರಾಮಸ್ಥರೇ ಸರ್ವ ಪಕ್ಷಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಸರ್ಕಾರಕ್ಕೆ ಏನ್ ಮನವಿ ಕೊಡಬೇಕು, ಫಾರೆಸ್ಟ್ ಇಲಾಖೆಗೆ ಏನ್ ಮನವಿ ಕೊಡಬೇಕು, ಎಲ್ಲವೂ ಗ್ರಾಮಸ್ಥರು ಅಭಿಪ್ರಾಯ ಪಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈಗಾಗಲೇ ಕೊಟ್ಟಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮುಖಂಡರು ಹಾಗೆ ಹೆಗ್ಗಾರು ಗ್ರಾಮದ ಬೂತ್ ನಲ್ಲಿ 19 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿನ್ನೆಯಷ್ಟೇ ನಿಲುವಾಗಿಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಎಂ.ಆರ್. ಪದ್ಮನಾಭ ಅವರು ನಮ್ಮ ಜೊತೆ ಇದ್ದಾರೆ. ಪದ್ಮನಾಭ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಪದ್ಮನಾಭ ಅವರೇ, ನಿನ್ನೆಯಷ್ಟೇ ನಿಲುವಾಗಿಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ? ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಮೊದಲ ರಿಯಾಕ್ಷನ್ ಇದೆ? ನಮ್ಗೇನು ಅಂತ ಸ್ಪೆಷಲ್ ಆಗಿ ಏನು ಕಾಣಲ್ಲ. ನಾನು ಹಿಂದಿನಿಂದನೂ ಅಲ್ಲಿ ಹಿಂದೆ ಶ್ರೀಲತಕ್ಕ ಅವರಾದಾಗ ನಾನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದ್ದೆ. ಒಳ್ಳೆ ಆಡಳಿತ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಸಹ ಸ್ವಲ್ಪ ಪಂಚಾಯತಿ ಮೆಂಬರ್ ಆಗ್ತಿದ್ರು ಸ್ವಲ್ಪ ಚೆನ್ನಾಗಿ ಅಲ್ಲಿ ಆಗೋಗೋದನ್ನು ವಿಚಾರಿಸ್ತಾ ಇದ್ದೆ. ಗ್ರಾಮ ಪಂಚಾಯತಿ ಬಗ್ಗೆ ತುಂಬ ಸ್ವಲ್ಪ ತಿಳ್ಕೊಂಡಂಗಿದೆ. ಈಗಲೇ ನಾನು ಹೊಸ್ತು ಆಗಿಲ್ಲ. ಈಗಾಗಲೇ 3.5 ವರ್ಷ ಆದರೂ ಒಳಗಡೆ ಆಗೋಕೆ ಎಲ್ಲ ಕೆಲಸಗಳಿಗೆ ಯಾವುದೇ ರೀತಿಯ ಅಲ್ಲಿ ಕಾಮಗಾರಿ ಅಥವಾ ಏನೇ ಬಂದರೂ ಸರ್ಕಾರದ ಇದನ್ನು ಬಂದರೂ ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಏನು ಅಧ್ಯಕ್ಷರಾದ ತಕ್ಷಣ ಏನು ಬೇರೆ ರೀತಿ ಸ್ಪೆಷಲ್ ಆಗುತ್ತೆ ಅಂತ ನನಗೇನು ಕಾಣಿಸಲ್ಲ. ಆದರೂ ಸಿಕ್ಕ ಅವಕಾಶ ಖುಷಿ ಇದೆಯಾ? ಅಧ್ಯಕ್ಷರಾದ ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತದ್ದು ಪದ್ಮನಾಭ ಅವರಿಗೆ ಖುಷಿ ಇದೆಯಾ? ಅಂದ್ರೆ ನನಗೆ ಬಹಳ ವರ್ಷದಿಂದ 30 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೆ. ಒಂದು 19 ವರ್ಷ ಬೂತ್ ಅಧ್ಯಕ್ಷ ಆಗಿದ್ದೆ. ಜೊತೆಗೆ ಕಾಂಗ್ರೆಸ್ ಅಲ್ಲಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕಾಂಗ್ರೆಸ್ ಸಿದ್ಧಾಂತ ಪಾರ್ಟಿಯ ಸಿದ್ಧಾಂತ ಇಟ್ಕೊಂಡು ಬಂದವರು. ಆ ಉದ್ದೇಶ ನನಗವರು ಕೊಡ್ಲೇಬೇಕಾಗಿತ್ತು. ಈ ಹಿಂದೆನೆ ಸಿಗ್ಬೇಕಾಗಿದ್ದ ಅವಕಾಶ ಅದು ಈಗ ಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಅದು ಅದರಲ್ಲಿ ಏನು ಯಾವುದೇ ಇದಿಲ್ಲ. ಪಾರ್ಟಿಯ ಸಿದ್ಧಾಂತದ ಮೇಲೆ ಎಲ್ಲ ಮುಖಂಡರು ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ಕೊಟ್ಟಿದ್ದಾರೆ. ಸಂತೋಷದಿಂದ ಸ್ವೀಕಾರ. ಪದ್ಮನಾಭ ಅವರೇ, 19 ವರ್ಷಗಳ ಕಾಲ ಹೆಗ್ಗಾರು ಬೂತ್ನ ಅಧ್ಯಕ್ಷರಾಗಿ 30ಕ್ಕೂ ಹೆಚ್ಚು ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಒಂದು ಬಾರಿ ಈ ಒಂದು 19 ವರ್ಷ ಬೂತ್ ಅಧ್ಯಕ್ಷರಾಗಿರೋ ವಿಚಾರ ಆಗಿರ್ಬೋದು, ನಿಮ್ಮ ಅವಧಿಯಲ್ಲಿ ಬಹುತೇಕ ಲೋಕಸಭಾ ಚುನಾವಣೆ ಹೊರತುಪಡಿಸಿ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಹೆಗ್ಗಾರು ಬೂತ್ ನಲ್ಲಿ ಕಾಂಗ್ರೆಸ್ ಒಂದು ಉನ್ನತವಾದ ಲೀಡ್ ಅನ್ನು ಪಡೆದಿರುವಂತದ್ದು ಹೇಗನ್ಸುತ್ತೆ? ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು 30 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನವನ್ನು ಮೆಲುಕಾಕದಲ್ಲಿ ಹೇಗನ್ಸುತ್ತೆ? ಅದೇ ನಾನೀಗ 30 ವರ್ಷದಿಂದ ಪಾರ್ಟಿ ಸಿದ್ಧಾಂತ ಇಟ್ಕೊಂಡು ಬಂದಾಗ ಅದರಲ್ಲೂ ಜನರಲ್ ಆಗಿ ಪಾರ್ಟಿ ಅಂತಾನೆ ಮಾಡಿಲ್ಲ. ನಾನು ಲೋಕಲ್ ಗ್ರಾಮಸ್ಥರಿಗೆ ಬಡ ಕುಟುಂಬದಲ್ಲಿ ಬಂದವರಿಗೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ನಾನೇ ಕರ್ಕೊಂಡೋಗಿ ಸರ್ಕಾರದ ಸವಲತ್ತನ್ನು ಕೊಡಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೆ. ಅದ್ರ ಜೊತೆಗೆ ಚುನಾವಣೆಗಳು ಬಂದಾಗ ನಾನು ಬಹಳ ಹೋರಾಟ ಮಾಡಿ ಜನಗಳ ಈ ಬೂತು ಏನು ಬರುತ್ತಾ ಬೂತ್ ಚುನಾವಣೆ ಬರ್ತಿತ್ತು 25-30 ಚುನಾವಣೆ ಎದುರಿಸುವ ಈ 25-30 ವರ್ಷದಿಂದ 25-30 ಚುನಾವಣೆ ಎದುರಿಸುವ ಒಂದು ಸ್ಥಳೀಯ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆ ಎಲ್ಲ PCID ಆಗಿರ್ಬೋದು, DFSMS ಆಗಿರ್ಬೋದು, ಎಲ್ಲ ಗ್ರಾಮ ಪಂಚಾಯಿತಿ ಸೊಸೈಟಿ ಆ ಚುನಾವಣೆಗಳಲ್ಲಿ ನನ್ನ ಪಾತ್ರ ಜಾಸ್ತಿ ಶ್ರಮಪಟ್ಟು ಆ ಥರ ಚುನಾವಣೆ ಸ್ಪರ್ಧಾಳುಗಳಿಗೆ ನಾನೇ ಹೋರಾಟ ಮಾಡಿ ಒಂದು ಗೆಲ್ಲಿಸುವ ಒಂದು ಪ್ರಯತ್ನ ಎಲ್ಲ ಚುನಾವಣೆಯಲ್ಲೂ ಮಾಡ್ತಾ ಇದ್ದೆ. ಆ ಥರದಲ್ಲಿ ಎಲ್ಲ ಚುನಾವಣೆಯಲ್ಲೂ ಸಾಧಾರಣವಾಗಿ ಜಾಸ್ತಿ ನಮ್ಮದೇ ಲೀಡು ನಮ್ಮ ಬೂತಲ್ಲಿ ಬಂದಿದೆ. MP ಚುನಾವಣೆಯಲ್ಲಿ ಸ್ವಲ್ಪ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು. ಆದರೆ ಬೇರೆ ಚುನಾವಣೆಗೆ ಎಲ್ಲ ಚುನಾವಣೆಗೂ ನಾವು ನಮ್ಮ ಬೂತಲ್ಲಿ ಲೀಡ್ ಕೊಟ್ಕೊಂಡು ಒಳ್ಳೆ ರೀತಿಯ ಒಂದು ಕೆಲಸ ಮಾಡಿಕೊಂಡು ನನಗೆ ಆ ಥರದ ಒಂದು ಸುಮ್ಮನೆ ಪಾರ್ಟಿ ಸಿದ್ಧಾಂತ ಇಟ್ಕೊಂಡು ನಾನು ಹೋರಾಟ ಮಾಡೋದು ಜಾಸ್ತಿ. ಆ ಥರದಲ್ಲಿ ತೃಪ್ತಿ ತಂದಿದೆ ನನಗೆ. ನನ್ನ ಬಗ್ಗೆ ತುಂಬ ತಾಲೂಕು ಲೀಡರ್ಸು ಎಲ್ಲರೂ ಪದ್ಮನಾಭಣ್ಣ ಅಂತ ಕಾರ್ಯಕರ್ತರು ಬೇಕು ಅನ್ನೋ ಮಟ್ಟಕ್ಕೆ ಬೆಳೆದು ಬಂದಿದ್ದೆ.
ಅದನ್ನ ಈಗಲೂ ಅದನ್ನ ಗುರ್ತಾ ಇಟ್ಕೊಂಡು ಆ ಹಿಂದಿನ ಹೋರಾಟ ಈಗ 30 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇದ್ದು ಈ ಥರದ ಕಾರ್ಯಕರ್ತರ ಒಡಗೂಡಿ ಒಗ್ಗಟ್ಟಾಗಿ ಮಾಡಿ ಒಂದು ಶ್ರಮ ಪಟ್ಟು ಆ ಥರದ ಬೂತಲ್ಲೆಲ್ಲ ಲೀಡ್ ತರೋದು ಎಲ್ಲ ಜನಗಳು ಈ ನಮ್ಮ ಪಾರ್ಟಿಯವರು ಬಹಳ ಅರ್ಥ ಮಾಡ್ಕೊಂಡಿದ್ರು. ಆದರೆ ನಾನು ವಿರೋಧ ಪಾರ್ಟಿಗಳನ್ನ ಯಾವತ್ತೂ ನಿಷ್ಠುರ ಮಾಡ್ಕೊಂಡಿಲ್ಲ. ಓಟ್ ಸೆಳೆಯುವ ಒಂದು ಪ್ರಯತ್ನ ಮಾಡ್ತಿದ್ದೆ. ಅವರಿಗೂ ನಾನು ಆದಷ್ಟು ಏನಾದರೂ ಸವಲತ್ತು ಕೊಡಿಸೋದು ಅಥವಾ ಕಷ್ಟ ಅಂತ ಬಂದಾಗ ಅವರಿಗೂ ನಾನು ಉಪಕಾರ ಮಾಡುವಂಥದ್ದು ಹಿಂದಿನಿಂದ ನಂದು ಅದು ಬೆಳ್ಕೊಂಡು ಬಂದಿದೆ. ಪ್ರಮುಖವಾಗಿ ಪದ್ಮನಾಭ ಅವರೇ, ನಿನ್ನೆ ನಡೆದ ನಿಮ್ಮ ಅಧ್ಯಕ್ಷ ಚುನಾವಣೆ ನಂತರ ಏನು ಅಭಿನಂದನಾ ಸಮಾರಂಭ ನಡೆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ತಾಲೂಕು ಮಟ್ಟದ ಲೀಡರ್ಗಳು, ಕ್ಷೇತ್ರ ಮಟ್ಟದ ಲೀಡರ್ಗಳು, ಹೋಬಳಿ ಮಟ್ಟದ ಬಹುತೇಕ ಎಲ್ಲಾ ಪಂಚಾಯತಿಗಳಿಂದ ನಾಯಕರುಗಳು ಬಂದು ಎಲ್ಲರೂ ಕೂಡ ನಿಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಅಲ್ಲಿ ನಡೆದಿರುವಂತದ್ದು ಏನು ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಪ್ರಸ್ತುತ ಇರುವಂತಹ ಹಾಲಿ ಸದಸ್ಯರುಗಳು ಕೂಡ ಬಂದು ನಿಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಿಮಗೆ ಹೋಗಿರುವಂತದ್ದು. ಈ ಎಲ್ಲವನ್ನು ನೋಡಿದ್ರೆ ಇತ್ತೀಚಿನ ರಾಜಕೀಯವನ್ನು ನಾವು ನೋಡಿದ್ರೆ ಎಲ್ಲೂ ಒಂದ್ ಕಡೆ ಒಬ್ರು ಅಧ್ಯಕ್ಷ ಆಗ್ತಾ ಇದ್ದಾರೆ ಒಂದು ಪಕ್ಷದಿಂದ, ಅಂದ್ರೆ ವಿರೋಧ ಪಕ್ಷದವರು ಬರದೇ ಇರುವಂತದ್ದು, ಪದತ್ಯಾಗ ಮಾಡುವಂತದ್ದು ಹಲವಾರು ಘಟನೆಗಳನ್ನ ನೋಡಿದ್ವಿ. ಆದರೆ ನಿಲುವಾಗಲು ಗ್ರಾಮ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷ ಆದ ನಿನ್ನೆ ದಿನ ಅದ್ರಲ್ಲಿ ನಡೆದಂತ ಇನ್ನೊಂದು ಅಭಿನಂದನಾ ಸಮಾರಂಭ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಒಂದು ಹೊಸ ಮನ್ವಂತರಕ್ಕೆ ಕಾರಣವಾಗ್ತಾ ಇದೆ. ಈ ಒಂದು ಏನು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆ ನಿಮ್ಗೆ ಏನೊಂದು ಅಭಿನಂದನೆ ಸಲ್ಲಿಸಿರೋ ಕುರಿತಾಗಿ ಏನ್ ಬಯಸ್ತೀರಾ? ನಮ್ಗೆ ಆ ತರದ ಅಂದ್ರೆ ಪಾರ್ಟಿ ಸಿದ್ಧಾಂತ ಇಟ್ಕೊಂಡು ಬಂದಿರೋದು ಹೌದು. ಅವರೆಲ್ಲ ಸ್ನೇಹಿತರಾಗಿ ಬಂದು ಆತರ ಅಭಿನಂದನೆ ಸಲ್ಲಿಸಿದ್ದಾರೆ ಬಿಟ್ರೆ ಬೇರೆ ರೀತಿ ಯಾವುದೇ ನನಗೆ ಕಾಣ್ತಾ ಇಲ್ಲ. ಒಳ್ಳೆ ಒಂದ್ ಕಡೆ ನೋಡಿದ್ರೆ ಪದ್ಮನಾಭ ಅವರನ್ನ ಸರ್ವ ಪಕ್ಷಗಳ ನಾಯಕರುಗಳು ಕೂಡ ಹೋಗ್ತಾರ ಅಂತ, ಅದು ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬಿಟ್ರೆ ಬೇರೆ ರೀತಿಯ ಯಾವುದೇ ಅವರು ನಮ್ಮನ್ನ ಮನಸೆಳೆಯೋದಾಗ್ಲಿ ಅಥವಾ ಅವರ ಜೊತೆಗೂಡಿ ಬರೋದು ಏನೋ ಬೇರೆ ರೀತಿಯ ಕಲ್ಪನೆ ಯೋಚನೆ ಮಾಡ್ದೇನೆ ಪದ್ಮನಾಭ ಅವರು ಅಧ್ಯಕ್ಷ ಆಗಿದ್ದು ಸಂತೋಷ ವಿಚಾರ ಅಂತ ಬಂದು ಅಭಿನಂದನೆ ಸಲ್ಲಿಸಿರ್ತಾರೆ. ಅಷ್ಟು ಬಿಟ್ರೆ ಬೇರೆ ಯಾವುದೇ ಇದು ಅವರ ಅಭಿನಂದನೆ ಸಲ್ಲಿಸಿರುವ ವಿಚಾರ ನಿಜಕ್ಕೂ ಒಂದ್ ಕಡೆ ಹೊಸ ರಾಜಕೀಯಕ್ಕೆ ಕಾಡುವುದು. ಯಾಕಂದ್ರೆ ಈ ದ್ವೇಷದ ರಾಜಕಾರಣದ ನಡುವೆ ಕೂಡ ಈ ಪ್ರೀತಿಯ ರಾಜಕಾರಣ ನಡೀತಾ ಇದೆಯಲ್ಲ, ಇದು ಒಂದು ಖುಷಿಯ ವಿಚಾರ ಅಲ್ಲ. ಅದು ಖುಷಿ ತಂದಿದೆ, ಅದರಲ್ಲಿ ಏನಿಲ್ಲ. ನಮ್ಮ ಸ್ನೇಹಿತರಾಗಿ ಆ ತರ ಬಂದಿದ್ದಾರೆ ಬಿಟ್ರೆ ಬೇರೆ ರೀತಿಯ ಪಕ್ಷ ಅದು ಇದು ಅಥವಾ ಬೇರೆ ರೀತಿಯ ಕಲ್ಪನೆ ಇಟ್ಕೊಂಡು ಬಂದಿಲ್ಲ. ಒಬ್ರು ಸ್ನೇಹಿತರು ಅಂತ ಬಂದು ನಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪದ್ಮನಾಭ ಅವರೇ, ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿರುವಂತದ್ದು, ಇನ್ನು 14-15 ತಿಂಗಳ ಕಾಲ ನಿಮಗೆ ಅವಕಾಶ ಇರುವಂತದ್ದು ಅಧ್ಯಕ್ಷರಾಗಿ ಸೇರ್ತಾರೆ. ಈ ಅವಧಿಯಲ್ಲಿ ನಿರ್ವಾಹಣೆ ಆಗಿರ್ಬೋದು, ನಿಮ್ಮ ಒಂದು ನಿರ್ವಾಹಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನ್ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಸಾಧಾರಣವಾಗಿ ಈಗಾಗಲೇ ಆಗಿರೋ 1.5 ವರ್ಷದಲ್ಲೇ ನಾನು ತುಂಬಾ ಅದೇನು ನಮ್ಗೆ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತಿಲಿ ಯಾವುದೇ ರೆವಿನ್ಯೂ ಇಲ್ಲ. 15 ಫೈನಾನ್ಸ್ ಅಲ್ಲಿ ಒಂದು 10-12 ಲಕ್ಷ ಬರುತ್ತೆ. ಅದನ್ನ ಎಷ್ಟು ಜನಕ್ಕೆ ಹಂಚಕ್ಕಾಗುತ್ತೆ? ಈಗ 25% ಮೀಸಲು, 5% ಮೀಸಲು, ಈ ತರ SC ST ಈಗ ಅಂಗವಿಕಲರು ಆ ಥರದ್ದೆಲ್ಲ ಬರುತ್ತೆ. ಆ ಥರ ಶಾಲೆಗೆ ಇಷ್ಟು, ವಿದ್ಯಾಸಂಸ್ಥೆಗೆ ಈ ಥರದ್ದೆಲ್ಲ ಇದೆ. ಆ ಥರ ಇದ್ದಾಗ ಬಹಳ ಕೊಡುಗೆ ಏನೋ ಕೊಡಕ್ ನಮ್ಗೆ ಅಲ್ಲಿ ಏನು ಅಂತ ಇನ್ಕಮ್ ಇಲ್ಲ. ಈಗ ರೆವಿನ್ಯೂ ಜಾಸ್ತಿ ಇದ್ದಾಗ ತುಂಬಾ ನಮ್ಗೆ ಕನಸಿದೆ, ಏನೇನೋ ಮಾಡಬೇಕು, ಗ್ರಾಮ ಪಂಚಾಯತಿ ಡೆವಲಪ್ ಮಾಡಬೇಕು, ಅಲ್ಲಿ ಲೋಕಲ್ ಎಲ್ಲ ಗ್ರಾಮಸ್ಥರದ್ದು ಏನಂತ ಕೇಳಿದ ಬೇಡಿಕೆ ಎಲ್ಲ ಕೊಡ್ಬೇಕಂತ ತುಂಬಾ ಕನಸಿದೆ. ಈಗಾಗಲೇ ಹೋರಾಟ ಮಾಡಿ ಸ್ವಲ್ಪ ಕೊಡ್ಸಿದೀವಿ. ನೀವು ಹೇಳಿದ್ರಿ ಗ್ರಾಮ ಪಂಚಾಯತಿ ಅನುದಾನ ಕಡಿಮೆ ಇರುವಂತದ್ದು, 15 ಫೈನಾನ್ಸ್ 10 ಹಣವನ್ನು ಬರುತ್ತೆ ಅಂತ ಹೇಳಿದ್ರಿ. ಈಗ ನಿಮ್ಮದೇ ಶಾಸಕರಿದ್ದಾರೆ, ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಶಾಸಕರು ಬೋರ್ಡ್ ನ ಅಧ್ಯಕ್ಷರಾಗಿದ್ದಾರೆ. ಶಾಸಕರ ಮೂಲಕ ಕೂಡ ಅನುದಾನ ತಂದು ನಿಲುವಾಗಲು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಮಾಡೋ ಅವಕಾಶ ಇದೆ ಅಲ್ವಾ? ಅವಕಾಶ ಇದೆ. ಅದನ್ನ ರಾಜೇಗೌಡರೇ ಹೇಳಿದ್ದಾರೆ, ಶಾಸಕರೇ ಹೇಳಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರು ನನಗೆ ಬಹಳ ಆತ್ಮೀಯರು, ಆ ತರ ನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂತಾರೆ. ಅವರೇ ನನಗೆ ಹೇಳಿದ್ದಾರೆ 1 ವರ್ಷದ ಅವರನ್ನ ಪ್ರೀತಿಯಿಂದ ಒಪ್ಕೊಳ್ತೀನಿ. ಅಲ್ಲ ಸರ್, ಅದನ್ನ ಒಪ್ಕೊಳ್ಳೋಣ. ನಾನು ಕೇಳಿದ ನಿಲುವಾಗಲು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಅನುದಾನ ಕೊಡುವ ಭರವಸೆ ಇದೆಯಾ ನಿಮಗೆ? ನಾನು ಅದನ್ನೇ ಹೇಳ್ಬೇಕಂತ ಹೊರಟಿದ್ದೆ ಸರ್. ಏನಂದ್ರೆ ಅವ್ರು ನನಗೆ ಹೇಳಿದ್ರು 1 ವರ್ಷ ಈಗ ಗ್ಯಾರಂಟಿ ಇರೋದ್ರಿಂದ ನಮ್ಗೆ ಅನುದಾನ ಕೊಡಕ್ ಆಗ್ತಾ ಇಲ್ಲ, ನೀವು ಅಧ್ಯಕ್ಷ ಆಗೋದು ಇನ್ನು 1 ವರ್ಷ ಬಿಟ್ಟಾಗಿ ನನಗೆ ನಾನು ಮಿತ್ರ ಹೊಂದಾಣಿಕೆಯಲ್ಲಿ ಹೇಳಿದ್ರು. ನಾನು ನೆಕ್ಸ್ಟ್ ನೀವು ಅಧ್ಯಕ್ಷರಾದಾಗ ನಾನು ಆದಷ್ಟು ಪ್ರಯತ್ನ ಪಟ್ಟು ಸ್ವಲ್ಪ ಅನುದಾನ ಜಾಸ್ತಿ ನಿಮ್ಗೆ ಕೊಡಿಸ್ತೀನಿ, ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಆಧಾರ ಅದೊಂದು ನಂಬಿಕೆ ಇದೆ. ನಾನೀಗ ಮುಂದಿನ ದಿನಗಳಲ್ಲಿ
ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅದೊಂದು ಕನಸಿಟ್ಕೊಂಡಿದ್ದೀನಿ ರಾಜೇಗೌಡರ ಬಗ್ಗೆ. ಖಂಡಿತ ಕೊಡ್ತಾರೆ, ಏನೋ ಡೆವಲಪ್ ಮಾಡಬೇಕು, ಬೇರೆ ಬೇರೆ ರೀತಿಯ. ಇನ್ನೊಂದಿದೆ, ಆ ಗ್ರಾಮ ಪಂಚಾಯತಿಲಿ ನಾವು ಒಂದು ಮೀಟಿಂಗ್ ಮಾಡ್ಬೇಕಂದ್ರೂ ನಮ್ಗೆ ಒಂದು ಮೀಟಿಂಗ್ ಹಾಲ್ ಇಲ್ಲ. ಅದ್ರ ಬಿಲ್ಡಿಂಗ್ ಮೇಲ್ಗಡೆ ಮಾಡ್ಬೇಕಂತ ಕನಸು ಸಹ ಇದೆ. ಅದನ್ನ ಮಿತ್ರ ನಾವೆಲ್ಲ ಒಟ್ಟಾಗಿ ಮಾಡ್ಬೇಕಂತನೂ ಮಾಡಿದ್ವಿ. ಆದ್ರೂ ಒಂದು 15 ಫೈನಾನ್ಸ್ 2 ಲಕ್ಷ ಇಟ್ಟು ಆ ಮೆಟ್ಲನ್ನ ಕಟ್ಟಿದೀವಿ. ಅದ್ರ ಮುಂದಿನ ಮೇಲಿನ ಇದನ್ನ ಆದಷ್ಟು ರಾಜೇಗೌಡರು ಕೊಡ್ತಾರೆ ಅಂತ ಕನಸು ಕಾಣ್ತಾ ಇದ್ದೀವಿ. ಅದನ್ನ ಅವ್ರು ಕೊಡ್ಲೇಬೇಕು, ನಾವು ತರಬೇಕಂತಾನೆ ಇದೀವಿ. ಅದನ್ನ ಮಾಡ್ಬೇಕಂತ ಬಹಳ ಖುಷಿ ಇದೆ. ಅಲ್ಲೂ ಆ ಸುತ್ತಮುತ್ತ ಭಾಗನ ಡೆವಲಪ್ ಮಾಡ್ಬೇಕಂತ ಬೇರೆ ಬೇರೆ ಅವರು ಅನುದಾನದಲ್ಲಿ ತಂದು ಮಾಡಿಸ್ಬೇಕಂತನೂ ಇದೆ. ಗ್ರಾಮ ಪಂಚಾಯತಿಲಿ ಇರುವ ಸ್ವಲ್ಪ ಇದನ್ನ ಯಾರಿಗೆ ಅರ್ಹತೆ ಇದೆಯಾ ಅದನ್ನ ಕೊಟ್ಟು ಮಾಡ್ತೀವಿ. ಅದನ್ನ ನಮ್ಮ ಸರ್ವ ಸದಸ್ಯರು ಕೂತ್ಕೊಂಡು ಆ ಥರದ್ದೆಲ್ಲ ಮಾಡ್ಬೇಕಂತ ಮನಸ್ಸು ಸಹ ಇದೆ. ಯಾರ್ದು ಇದೇನಿಲ್ಲ. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಸಹ, ಹೋಬಳಿ ಅಧ್ಯಕ್ಷರು, ಅವರು ಸಹ ರಾಜೇಗೌಡ ಹತ್ರ ಕೇಳಿ ತರಬಹುದು. ಇನ್ನು ಮುಂದಿನ ಈಗೇನಂದ್ರೆ ಈ ಹಿಂದಿನ ಅವಧಿಲಿ ಕೊಟ್ಟಿಲ್ಲ, ಫಂಡೇ ಬಂದಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಗ್ಯಾರಂಟಿ ಇದೆ ಅಂತ ಫಂಡ್ ಇಲ್ಲ. ನೆಕ್ಸ್ಟ್ ಒಳ್ಳೆ ಅವಕಾಶ ಸಿಗ್ಬೋದಂತ ನನ್ನ ಕನಸು. ರಾಜೇಗೌಡರು ಕೊಡ್ತಾರೆ, ನಾವು ತಂದೆ ತರ್ತೀವಿ, ಏನೋ ಡೆವಲಪ್ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ ಸರ್. ಪದ್ಮನಾಭ ಅವರೇ, ಒಂದು ಕಡೆ ರಾಜಕೀಯ ಜೊತೆಗೆ ಇನ್ನೊಂದು ಕಡೆ ಧಾರ್ಮಿಕ ಕ್ಷೇತ್ರವನ್ನು ಕೂಡ ತೊಡಸ್ಕೊಂಡಿರುವಂತದ್ದು. ಏನು ನಿಮ್ಮ ಗ್ರಾಮದ ಶ್ರೀ ಸಿದ್ಧಿವಿನಾಯಕ ಅಶ್ವತ್ಥ ನಾರಾಯಣ ದೇವಸ್ಥಾನದ ಏನು ಕಾರ್ಯದರ್ಶಿಯಾಗಿ 10 ವರ್ಷ, ಪ್ರಸ್ತುತ ಅಧ್ಯಕ್ಷರಾಗಿ ಸೇರಿಸುತ್ತಿರುವಂತದ್ದು. ನಿಮ್ಮ ಒಂದು ಕಾರ್ಯದರ್ಶಿ ಅವಧಿಯಲ್ಲಿ ಉನ್ನತವಾದ ಒಂದು ದೇವಸ್ಥಾನದ ಕಟ್ಟಡ ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೇನು ಕುರುಬಳ್ಳಿಯ ಉತ್ತಮ ಮಾತಂಗಿ ದೇವಸ್ಥಾನದ ಸದಸ್ಯರಾಗಿರುವಂತದ್ದು. ಧಾರ್ಮಿಕ ಕ್ಷೇತ್ರದ ಕುರಿತು ಆಸಕ್ತಿ ಹೇಳುವಂಥದ್ದು. ಅದರ ನನಗೇನಾಗಿದೆ ಅಂದ್ರೆ, ಒಂದು ದೇವರ ಬಗ್ಗೆ ಸ್ವಲ್ಪ ನಂಬಿಕೆ. ನಮ್ಮ ಮನೆ ಪಕ್ಕದಲ್ಲಿ ಸಣ್ಣದೊಂದು ದೇವಸ್ಥಾನ, ಅದನ್ನ ನಾನು ನೋಡಿದೆ. ಭಾರಿ ಒಂಥರ ಈ ದೇವಸ್ಥಾನ ಡೆವಲಪ್ ಮಾಡ್ಬೇಕು ಅನ್ನೋದು ಒಂದು ಕನಸು. ಆದ್ರೆ ದೇವ್ರ ಬಗ್ಗೆ ಗಣಪತಿ ಅಂತ ನನ್ಗೊಂದು ನಂಬಿಕೆ. ಅದು ಬಹಳ ಹಿಂದಿನಿಂದ ಒಂಥರ ಗಣಪತಿ ಬಗ್ಗೆ ಒಂಥರದ ಒಂದು ಆ ನಂಬಿಕೆ ಮೇಲೆ ಬೆಳ್ಕೊಂಬಂದ. ಯಾವಾಗ್ಲೂ ಸದಾ ಗಣಪತಿನ ನೆನ್ಸ್ಕೊಳ. ಒಂದು ದಿನ ನಮ್ಮ ಈಗಿರೋ ಅರ್ಚಕರ ತಂದೆ ಒಂದು ಹಿಂದಿನ ಇತಿಹಾಸನ ಒಂದು ಕತೆ ಕೊಟ್ಟರು. ನೋಡಪ್ಪ, ಹಿಂಗಿದೆ ಈ ದೇವಸ್ಥಾನ ಇಂತಲ್ಲಿ ವಟಾರದಲ್ಲಿ. ಈಗ ಏನು ಹೆಪ್ಸೆಗಿರಿ ಅಂತ ತಲಗೋಡು ಗುಡ್ಡದ ಹತ್ರ ಅದು ತಪಸ್ಸಿ ಋಷಿ ಕೂತಾಗ ಜಾನುವಾರುಗಳಿಗೆ ಒಂದು ಬರಗಾಲ ಅಂತ ಬಂದಾಗ ಅಲ್ಲಿ ತಪಸ್ಸಿ ಋಷಿ ಹತ್ರ ಹೋಗಿ ಜನರು ಬೇಡಿಕೆ ಕೊಟ್ಟರಂತೆ. ಆ ಕತೆ ಇತಿಹಾಸ ಇತ್ತು. ಆ ತಪಸ್ಸಿ ಋಷಿ ಏನ್ ಮಾಡಿದ್ದಾರೆ, ಅವರ ನೀರಿಲ್ಲ, ಅವರು ಅವರ ಕಮಂಡದಿಂದ ನೀರು ಹರಿದು ಬಿಟ್ಟಿದ್ದಾರೆ ಅಂತ ಒಂದು ಸ್ಟೋರಿ ಓದಿರೋದು ನಾನು. ಆ ನೀರು ಹರಿದು ಬಿಟ್ಟಿದ್ದಕ್ಕೆ ಬಾಗೇಹಳ್ಳ ಅಂತ, ಈಗ ಏನು ಸೇತುವೆ ದೊಡ್ಡ ಹಳ್ಳ ಇದೆ, ಅದು ಬಾಗೇಹಳ್ಳ ಅಂತ ಮಾಡಿದ್ದಾರೆ. ಅಂದ್ರೆ ಭಾಗೀರಥಿ ಅಂತ ಅದಕ್ಕೆ ನಾಮಕರಣ ಮಾಡಿ, ಆ ಕಮಂಡದಿಂದ ನೀರು ಹರಿದು ಬಿಟ್ಟ ನೀರು ಇಂಥ ದೇವಸ್ಥಾನ ಸಿದ್ಧಿವಿನಾಯಕ ಮತ್ತು ಅಶ್ವತ್ಥ ನಾರಾಯಣ ಯಾವ್ದಾದ್ರು ಒಂದು ನಿಮ್ಮ ಭಾಗದಲ್ಲಿ ಒಂದು ದೇವರನ್ನ ಇದು ಮಾಡಿ ಅವರು ಆ ಥರ ಹೇಳಿದ್ದಾರೆ ಅಂತ ಬರ್ದಿದ್ದಾರೆ. ಒಂದು ಸಿದ್ಧಿವಿನಾಯಕನ ಮತ್ತು ಅಶ್ವತ್ಥ ನಾರಾಯಣನ ಎರಡನ್ನು ಪ್ರತಿಷ್ಠೆ ಮಾಡ್ಕೊಳ್ಳಿ, ಸದಾ ನೀರಿರುತ್ತೆ. ಆ ತರದ ನೀರಿರುವ ಜಾಗ ಅದೇ ಎಲ್ಲರಿಗೂ ದನಗಳಿಗೆ ಮತ್ತು ಜನಗಳಿಗೆ ಬರಗಾಲ ಬರ್ದಿದ್ರ ತರ ಹಳ್ಳ ಒಂದು ನದಿಗೆ ಹೋಗಿ ಸೇರುತ್ತೆ ಅಂತ ಒಂದು ಇತಿಹಾಸ ಇದೆ. ಆ ತರ ಪ್ರತಿಷ್ಠೆ ಮಾಡಿದ್ರೆ ತುಂಬಾ ಜನಗಳಿಗೆ, ಲೋಕಲ್ ಜನಗಳಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಬರ್ದಿದ್ದಾರೆ. ಅದನ್ನ ಹಿಡ್ಕೊಂಡು ನಾನು ಒಂದು ಸ್ವಲ್ಪ ದಿನದಲ್ಲಿ ಯಾರೋ ಒಬ್ರು ಅಲ್ಲಿ ಏನೋ ಕೆಲಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆ ಜಾಗ ನೋಡ್ಲಿಕ್ಕೆ ಎಲ್ಲರೂ ಹೋದ್ವಿ. ಅಲ್ಲಿ ನೀರು ಯಾರೋ ತಗೊಂಡೋಗಿದ್ದಾರೆ ಅಂತ ಒಂದು ಎಲ್ಲ ಇದಾಯ್ತು. ಅವಾಗ ಶೋಭೆಣ್ಣನ ಪೀರಿಯಡ್, ಅದು ಅಧ್ಯಕ್ಷ ಪೀರಿಯಡ್, ತುಂಬಾ 25 ಜನ ನೋಡಕ್ ಹೋದ್ವಿ. ಅವಾಗ ನಾನು ಇನ್ನೂ ಸಣ್ಣವನು, ಅಂದ್ರೆ ಇಷ್ಟು ಗೊತ್ತಿದೆ, ಎಲ್ಲ ಪ್ರಪಂಚ ಗೊತ್ತಿತ್ತು, ಆದ್ರೆ ಒಂದು ಕನಸು ಏನಾಗಿದೆ ನೋಡ್ಬೇಕಂತ ನೋಡಕ್ ಹೋದಾಗ ತುಂಬಾ ಅದರ ಆ ಭಟ್ರ ಸ್ಟೋರಿಗೂ ಅಲ್ಲಿರೋದಕ್ಕೂ ಸತ್ಯ ಕಾಣ್ತು. ಅವಾಗ ನಾನೊಂದು ಕನಸು ಕಂಡೆ, ಈ ದೇವಸ್ಥಾನ ಕಟ್ಟಬೇಕು ಅಂತ. ಅಲ್ಲಿ ಮೆಂಬರ್ ಮೊದಲೇ ಆಗಿದ್ದೆ. ಆ ಥರ ಮೆಂಬರ್ ಆದಾಗ ಪ್ರತಿ ವರ್ಷ ಅಧ್ಯಕ್ಷರು ಕಾರ್ಯದರ್ಶಿ ಬದಲಾವಣೆಗಳಾಗ್ತಿತ್ತು. ನಾನು ಅದೇ ಥರ ಈ ವರ್ಷ ಆಗ್ಬೋದು ಈ ವರ್ಷ ಆಗ್ಬೋದು ಅಂತ ಎಲ್ಲ ಫೈಟ್ ಬರ್ತಿತ್ತು. ನಾನು ಸ್ವಲ್ಪ ಸಣ್ಣ ಜನ, ನಾನು ಕಾರ್ಯದರ್ಶಿ ಆಗೋಕ್ಕೆ ಅಥವಾ ಅಧ್ಯಕ್ಷ ಆಗೋಕ್ಕೆ ಅಂತ ಅರ್ಹತೆ ಇರಲಿಲ್ಲ ಅಂತ ಜನಗಳು ಆ ಥರದ್ದು ಮನೋಭಾವದಲ್ಲಿ ಇತ್ತು. 15 ವರ್ಷ ಆದಮೇಲೆ ಕಾರ್ಯದರ್ಶಿ ಪದ್ಮನಾಭ ಆಗಬೇಕು, ಯಾಕೋ ಎಲ್ಲ ಕಾರ್ಯದರ್ಶಿ ಅಧ್ಯಕ್ಷ ಕೆಲಸ ಪೂರ್ತಿ ಅವನೇ ಮಾಡ್ತಾನೆ, ಹತ್ತಿರದಲ್ಲಿದ್ದಾನೆ ಅಂತ ಜನಗಳ ಬೆಂಬಲ ಬಂತು. ಬೇರೆಯವರಾದ್ರೂ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿ ಒಂದು ಒಳ್ಳೆ ಬಾಡಿ ಬಂತು. ಆ ಬಾಡಿಲಿ ನನ್ನನ್ನೇ ಕಾರ್ಯದರ್ಶಿಯಾಗಿ ಮಾಡಿದ್ರು. ಜನಗಳ ಅಭಿಪ್ರಾಯ ತುಂಬಾ ಚೆನ್ನಾಗಿತ್ತು, ಪದ್ಮನಾಭ ಕಾರ್ಯದರ್ಶಿ ಆದ್ರೆ ಏನೋ ಮಾಡ್ತಾನೆ ಅಂತ. ಅದೇ ತರ ನನಗೂ ಒಳ್ಳೆ ಇಂಟ್ರೆಸ್ಟ್ ಬಂತು. ತುಂಬಾ ಜನಗಳೆಲ್ಲ ಬೇಡಿಕೆ ಮೇಲೆ ಜನಗಳ ಯಾವ ಸರ್ಕಾರದಿಂದ ಕೇಳಕ್ ಹೋಗಿ ಸರ್ಕಾರ 5 ಲಕ್ಷ ಕೊಟ್ಟರು, ಮುಜರಾಯಿ ದೇವಸ್ಥಾನದ್ದು
MP ಜಯಪ್ರಕಾಶ್ ಹೆಗಡೆ ಕೊಟ್ಟರು, ಇವರು ಜೀವರಾಜ್ ಕೊಟ್ಟರು, ಮತ್ತು ಗಾಯತ್ರಿ ಶಾಂತೇಗೌಡರು ಕೊಟ್ಟರು, ಎಲ್ಲ 1 ಲಕ್ಷ ಕೊಟ್ಟರು. ಮತ್ತು ಇವ್ರು ಕೊಟ್ಟರು, ಸದಾನಂದ ಗೌಡರು 50,000 ಕೊಟ್ಟರು. ಅದನ್ನೆಲ್ಲ ನೋಡಿದಾಗ ದೇವಸ್ಥಾನ ಕಟ್ಬೋದು ಅಂತ ಅಂದರೆ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಪಟ 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 ಕೊಡ್ಬೋದು ಅಂತ ಆಯಿತು. ಧರ್ಮಸ್ಥಳದಲ್ಲಿ ಹೆಗಡೆಯವ್ರ ಹತ್ರ ಹೋದ್ವಿ. ಅವರು ನೀವು ದೇವಸ್ಥಾನ ಕಟ್ತೀರಾ ಅಂತ ಕೇಳಿ ಎಲ್ಲರೂ 10,000 ಅಂತ ಹೇಳಿದ್ರು. 1 ಲಕ್ಷ ಬರೆದಿಟ್ಟಿದ್ರು ಚೆಕ್ಕನ್ನು. ಲೋಕಲ್ಲು ಒಂದು 10-15 ಲಕ್ಷ ಮಾಡಿದ್ವಿ. ನನ್ನ ಮುಖ ಲಕ್ಷಣನ ಅಥವಾ ನಮ್ಮ ಕಮಿಟಿ ಎಲ್ಲರೂ ಒಳ್ಳೆ ಬಾಡಿಯವರಿದ್ದಾರೆ ಅಂತ ಏನಂತ ಗೊತ್ತಿಲ್ಲ. ಮನೆ ತಿರುಗಿದ್ವಿ, ಗ್ರಾಮಸ್ಥರು ಗ್ರಾಮ ಸಭೆ ಇದನ್ನು ಜನರಲ್ ಬಾಡಿ ಕರೆದ್ವಿ, ಎಲ್ಲರೂ ಕಟ್ಟಿ ಅಂದರು. ಆ ಸಂದರ್ಭದಲ್ಲಿ ಎಲ್ಲರೂ 25,000 ಕೊಡೋರು, 25 ಕೊಟ್ಟಿದ್ದಾರೆ, 10 ಕೊಡೋರು, ಎಲ್ಲ ಕೊಟ್ಟರು. ಆ ಥರದ ಒಂದು ಇಂಟ್ರೆಸ್ಟ್ ನನಗೆ ಇನ್ನೂ ಜಾಸ್ತಿ ಆಯಿತು. ಆದರೆ ಆ ಸಂದರ್ಭದಲ್ಲಿ 4-5 ಲಕ್ಷ ಹಾಕಿದ್ದೆ ನಾನೇ. ಅಂದರೆ ಅಲ್ಲಿ ಸಾಲ ಹಾರ್ಡ್ವೇರ್ ಇದೆಲ್ಲ ಮಾಡ್ಕೊಂಡಿದ್ದೆ, ನಾನು ಸ್ವಂತ ದುಡ್ಡು ಹಾಕಿದ್ದೆ. ಕೆಲ ಅರ್ಚಕರು ಸ್ವಲ್ಪ ಸಪೋರ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಏನು ದೇವಸ್ಥಾನ ಇದ್ದಕ್ಕಿದ್ದಂತೆ ಗೋಪುರ ಎಲ್ಲ ಸಾಕತ್ ಮಾಡಿ ತುಂಬ ಚೆನ್ನಾಗಾಯ್ತು. 25 ಲಕ್ಷ ಇನ್ವೆಸ್ಟ್ಮೆಂಟ್ ಅಂದರೆ ಜನಗಳು ಬಹಳ ಖುಷಿಪಟ್ಟರು. ಆ ಥರದ ಸಂತೋಷನ ನಾವು ಎಲ್ಲೂ ಹಂಚ್ಕೊಳಕ್ಕಾಗಿಲ್ಲ. ಜನಗಳು ಹುಟ್ಟಿರಲಿಲ್ಲ ದುಡ್ಡು ಪ್ರತಿಷ್ಠೆ ಹಿಂದಿನ ದಿನ ಏನು ದೇವಸ್ಥಾನ ನೋಡಿ ಎಲ್ಲ ತಂದ್ಕೊಡ್ತಿದ್ರು. ನಾವೇನು ಸಾಲ ಮಾಡ್ಕೊಂಡಿದ್ವಿ ಅಥವಾ ನಮ್ಮ ಸ್ವಂತ ದುಡ್ಡು ಹಾಕಿದ್ವಿ ಎಲ್ಲ ಬಂದರು. ಆ ಗಣಪತಿ ನನಗೆ ಆಶೀರ್ವಾದ ಮಾಡ್ತಾವೆ ಎಂತ ಗೊತ್ತಿಲ್ಲ. ಚುನಾವಣೆ ನಿಂತೆ ಅಲ್ಲಿ ಕುರುಪಳ್ಳಿలో ನನ್ನ ಆಹ್ವಾನ ಮಾಡಿದ್ರು, ಬನ್ನಿ ಯಾವುದೋ ರೂಪದಲ್ಲಿ ಇಲ್ಲಿ ಬಾ, ಒಂದು ಸದಸ್ಯ ಆಗ ಅಂತ. ಅದು ಯಾವುದೋ ಇದರಲ್ಲಿ ಹೋಗಿ ಅಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡು ಅಲ್ಲೂ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ. ಈ ಥರದ್ದೆಲ್ಲ ನಡ್ಕೊ ಬಂದಿದೆ. ದೇವರು ನನಗೆ ಸದಾ ಯಾವುದೋ ಒಂದು ಮೆಟ್ಲು ಹಚ್ಚಕ್ಕೆ ಕಾಪಾಡ್ತಾನೆ ಇದ್ದಾನೆ. ಆ ಥರದ ನಂಬಿಕೆ ಮೇಲೆ ನಾನು ದೇವ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋದು ಜಾಸ್ತಿ. ಪ್ರಮುಖವಾಗಿ ಪದ್ಮನಾಭ ಅವರೇ, ಪ್ರಮುಖವಾಗಿ ಈಗ ಚರ್ಚೆ ಆಗ್ತಿರುವಂತದ್ದು ಒತ್ತುವರಿ ವಿಚಾರ ಹಾಗೂ ತೆರವಿನ ವಿಚಾರ ಹಾಗೂ ಕಸ್ತೂರಿ ರಂಗನ್ ವರದಿ ಕುರಿತಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 60 ದಿನಗಳಲ್ಲಿ ಮೇಲ್ಮನವಿ ಅಂತ ಕಸ್ತೂರಿ ರಂಗನ್ ವರದಿ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಇನ್ನು 40-45 ದಿನಗಳು ಮಾತ್ರ ಉಳಿದಿರುವಂತದ್ದು. ಇಂತಹ ಸಂದರ್ಭ ನೀವು ಅಧ್ಯಕ್ಷರಾಗಿದ್ದೀರಾ, ಈ ಕಸ್ತೂರಿ ರಂಗನ್ ವರದಿಗೆ ವಿರೋಧ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತೀರಾ? ಆ ವಿಚಾರದಲ್ಲಿ ನಾವು ಈಗಾಗಲೇ ಹಿಂದೆನೂ ಸಹ ಬಹಳ ಹೋರಾಡಿದ್ದೀವಿ. ಅದನ್ನ ವಿರೋಧ ವ್ಯಕ್ತಪಡಿಸಬೇಕು, ಸುಪ್ರೀಂ ಕೋರ್ಟ್ ಆದೇಶ ಈ ತರ ಬರ್ತಾ ಇದೆ, ನಾವೆಲ್ಲ ಗ್ರಾಮಸ್ಥರು ಒಟ್ಟಾಗಬೇಕು ಅಂದಾಗ ಫಾರೆಸ್ಟ್ ಹತ್ರನೂ ನಾವು ಚರ್ಚೆ ಮಾಡಿದಾಗ ನೀವೆಲ್ಲರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ Section 4 17 ಆಗದಿಲ್ದಂಗೆ ಆದಷ್ಟು ಪ್ರಯತ್ನ ಪಡಿ ಅಂದಾಗ ನಾವು ರೈತರೆಲ್ಲ ಒಟ್ಟಾಗಿ ಇಡೀ ಗ್ರಾಮಸ್ಥರೇ ಸರ್ವ ಪಕ್ಷಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಸರ್ಕಾರಕ್ಕೆ ಏನು ಮನವಿ ಕೊಡಬೇಕು, ಫಾರೆಸ್ಟ್ ಇಲಾಖೆಗೆ ಏನು ಮನವಿ ಕೊಡಬೇಕು, ಎಲ್ಲವೂ ಗ್ರಾಮಸ್ಥರು ಅಭಿಪ್ರಾಯ ಪಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈಗಾಗಲೇ ಕೊಟ್ಟಿದ್ದೀವಿ. ಆದ್ರೂ ಆ ಕಸ್ತೂರಿ ರಂಗನ್ ವರದಿ ಅದು ಯಾವ ತರ ಅಂತ ನಮಗೂ ಇನ್ನೂ ತಿಳ್ಕೊಂಡಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಜಂಟಿ ಸರ್ವೆ ಅದೇನೋ ಮಾಡೋಣ, ಜಂಟಿ ಸರ್ವೆಗೆ ಅವಕಾಶ ಇದೆ, ಮತ್ತೆ ನೆಕ್ಸ್ಟ್ ಎಲ್ಲ ಗ್ರಾಮಸ್ಥರನ್ನ ಇಟ್ಕೊಂಡು ಸಭೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈಗಲೂ ಅದು ಆಗ್ತಾನೆ ಇಲ್ಲ. ಫಾರೆಸ್ಟ್ನವ್ರು ಹೆದರ್ಸೋದು ನೋಡಿದ್ರೆ Section 4 17 ಆಗೇ ಬಿಡುತ್ತೆ, ನಾಳೆನೇ ಆಗಿಬಿಡುತ್ತೆ ಅಂತಿದ್ದಾರೆ. ಅದೇ ಈಗ ನಮ್ಮ ಸರ್ಕಾರನೂ ಅದಕ್ಕೆ ರೈತರ ಪರ ನಿಂತು ಆ ಥರ ಹೋರಾಟ ಮಾಡಿದ್ರೆ ಮುಂದಿನ ದಿನದಲ್ಲಿ ಅನುಕೂಲ ಆಗ್ಬೋದು ಅಂತ ನಮಗೆ ಕಾಣಿಸ್ತಾ ಇದೆ. ಅದರಲ್ಲೂ ನಾವು ಲೋಕಲ್ ಪಕ್ಷ ಭೇದ ಇಲ್ದಂಗೆ ಸರ್ವ ಪಕ್ಷಗಳು ಅದರ ಬಗ್ಗೆ ಹೋರಾಟ ಮಾಡಿ ಈ ಸುಪ್ರೀಂ ಕೋರ್ಟಿನ ಆದೇಶನ ತಿದ್ದುಪಡಿ ಮಾಡಿ ಈ ನಮ್ಮ ಗ್ರಾಮಸ್ಥರು ಈ ಲೋಕಲ್ ಜನಗಳಿಗೆ ರೈತರಿಗೆ ಬದುಕೋಕೆ ದಾರಿ ಮಾಡಿಕೊಡ್ಲೇಬೇಕು. ಆ ಥರದ ಹೋರಾಟ ಮಾಡಲೇಬೇಕಂತ ನಮಗೆ ಕನಸಿದೆ. ಅದರಲ್ಲೂ ನಮ್ಮಲ್ಲಿ ಕೊಪ್ಪ ತಾಲೂಕಲ್ಲಿ ನಮ್ಮ ಹೆಗ್ಗಾರ ಗ್ರಾಮ ನಿಲ್ವಾಗಿರೋದೆಲ್ಲ ಜಾಸ್ತಿಯಾಗಿ ಫಾರೆಸ್ಟ್ ಆಗಿದೆ ಅಂತಿದ್ದಾರೆ. ಈಗ ಮೊನ್ನೆ ವರದಿ ಪ್ರಕಾರ ಇನ್ನ ಗೋಮಾಳಕಷ್ಟು ಇಂತಿಷ್ಟು ಎಕರೆ ಇದ್ರೆ ಇಷ್ಟಿಷ್ಟು ಇಡಬೇಕು ಅಂತ ಏನೋ ಆದೇಶಿಸ್ಬೇಕಂತನೂ ಇದೆ. ಆದ್ರೆ ಒತ್ತುವರಿ ಮಾಡ್ಕೊಂಡವ್ರ ಗತಿ ಏನು ಸರ್? ಈಗ ತುಂಬಾ ಕಷ್ಟಪಟ್ಟು ಬಡ ಒಂದು ಕುಟುಂಬದಲ್ಲಿ 4 ಭಾಗ ಆದಾಗ ಅವರಿಗೆ ಹಂಚ್ಕೊಳ್ಳುವಾಗ ಜಮೀನು ಕಡಿಮೆ ಬರುತ್ತೆ, ಅವ್ರು ಜೀವನ ಮಾಡೋಕ್ಕಾಗಲ್ಲ. ಅವರು ಈಗಾಗಲೇ 10-20 ವರ್ಷದಿಂದ ಅಕ್ರಮ ಮಾಡಿ ಸಾಗುವಳಿ ಮಾಡಿರ್ತಾರೆ. ಸಾಗುವಳಿ ಮಾಡಿದಾಗ ಅದನ್ನ ಫಸಲು ಸಹ ತಗೊಳ್ತಾ ಇದ್ದಾರೆ. ಅವ್ರ ಜೀವನ ಎಲ್ಲಿಗೆ ಹೋಗ್ಬೇಕು? ಅವರು ಆ ಥರದನ್ನೆಲ್ಲ ಕುಲ್ಲ ಮಾಡ್ತೀವಿ. ಏನೋ ಫಾರೆಸ್ಟ್ ಅಂದ್ರೆ ಅದು ಯಾರೂ ಸಹಿಸಕ್ ಆಗೋದಿಲ್ಲ ಸರ್. ಪ್ರಮುಖವಾಗಿ ಪದ್ಮನಾಭ ಅವರೇ, ಈಗ ನೀವು ಒಂದ್ ಕಡೆ ಧಾರ್ಮಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸಾರ್ವಜನಿಕ ಜೀವನದಲ್ಲಿ ಇರುವಂತದ್ದು. ಸಾರ್ವಜನಿಕ ಜೀವನದಲ್ಲಿದ್ದ ಸಂದರ್ಭದಲ್ಲಿ ಕುಟುಂಬಗಳು ಕೂಡ ಅಷ್ಟೇ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಹಾಗೆ ನಿಮ್ಮ ಒಂದು ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ತಂದೆ ತಾಯಿಯರಾಗಿರ್ಬೋದು, ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಬೆಂಬಲ ಹೊಂದಿದ್ದಾರೆ? ಅದು ನಾನು ತುಂಬಾ ವರ್ಷದಿಂದ ರಾಜಕೀಯದಲ್ಲೇ ಜೊತೆಗಿದ್ದು ಎಲ್ಲಾ ಸಂಘಟನೆಗೆ ಹೋಗ್ತಿದ್ನಲ್ಲ, ಆವಾಗ್ಲೂ ಸಹ ನನಗೆ ಮನೆಯವರು ಏನ್ ಮಾಡ್ತಾರೆ ಅಂತ ನನಗೆ ಭಯ ಇತ್ತು. ನಾನು ನನ್ನ ಕೆಲಸ ಅಂದ್ರೆ ಬರೀ ರಾಜಕಾರಣ ಮಾಡಲ್ಲ ಸರ್.
ನಾನು ನನ್ನ ಜಮೀನನ್ನು ಡೆವಲಪ್ ಮಾಡಿಕೊಂಡೆ ನಾನು ಹೋರಾಟ ಮಾಡ್ಕೊಂಡು ಬಂದವನು. ರಾತ್ರಿ ಹಗಲು ಕೆಲಸ ಇದ್ರು ಅಥವಾ ಬೇರೆ ಮೋಟ್ರು ಈ ನೀರು ಬಿಡೋದು ವ್ಯವಸ್ಥೆ ಇರಲ್ಲ. ಹಗಲೇನಾದ್ರು ತಿರುಗಾಟ ಇದ್ರು, ರಾತ್ರಿ ಸಹ ನಾನು ಬೆಳಿಗ್ಗೆ ಸಂಜೆ ಅದೆಲ್ಲ ನಾನು ಮಾಡ್ಕೊಂಡು ಬಂದವನು. ಕುಟುಂಬದಲ್ಲಿ ನನಗೆ ನಮ್ಮ ಅರ್ಧಾಂಗಿಯಾಗಿ ನಮ್ಮ ಮನೆಯವರು ಯಾವ ವಿಚಾರದಲ್ಲೇ ಆಗಲಿ, ರಾಜಕೀಯವಾಗಿ ಹೋಗ್ತೀವಿ ಅಂದ್ರು ಅಡ್ಡಿಪಡಿಸಿಲ್ಲ, ಅಥವಾ ಧಾರ್ಮಿಕ ಸಂಸ್ಥೆಗೆ ಹೋಗ್ತೀವಿ ಅಂದ್ರು ಅಡ್ಡಿಪಡಿಸಿಲ್ಲ. ನೀವು ಏನು ಮಾಡಿದ್ರು ಅದ್ರ ಬಗ್ಗೆ ನನ್ನ ಸಂತೋಷದಲ್ಲಿ ಎಲ್ಲ ಕೆಲಸಗಳಿಗೂ ನನಗೆ ಸ್ಪಂದಿಸಿ ನನ್ನ ಬಿಟ್ಕೊಡ್ತಿದ್ರು. ಆ ಥರದ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಹಾಗೆ ನಮ್ಮ ಮನೆಯವರ ಜೊತೆಗೆ ನನ್ನ ಮಕ್ಕಳು ಸಹ ಆ ಸಂದರ್ಭದಲ್ಲಿ ನಾನು ಎಲ್ಲರನ್ನು ಕೂರಿಸ್ಕೊಂಡು ಕೇಳಿದ್ದೆ, ಹೇಗೆ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಹೇಗೆ ನಿಲ್ಲೋದಾ ಅಥವಾ ಹೇಗೆ ನಿಮ್ಮ ಅಭಿಪ್ರಾಯ ಕೇಳಿದ್ದೆ ನನ್ನ ಹತ್ರ. ಅವರು ಇಷ್ಟು ವರ್ಷ ಹೋರಾಟ ಮಾಡಿದಿರಲ್ಲ, ಒಂದ್ಸಾರಿ ಒಂದು ಅವಕಾಶ ನೋಡಿ ಅನ್ನೋ ಮಟ್ಟಕ್ಕೆ ನನಗೆ ಅವರು ವ್ಯಕ್ತಪಡಿಸಿದ್ರು. ಅವಾಗ ಸ್ವಲ್ಪ ನೋಡೋಣ ಬೇರೆ ಅಂತ ಇದ್ದೆ. ಚುನಾವಣೆಗೂ ನನ್ನ ಮಗ ಪಾತ್ರ ವಹಿಸ್ತಾ ಜನಗಳು ಕ್ಯಾನ್ವಸ್ ಮಾಡುವಾಗ ನಿಮ್ಮ ಮಗ ತುಂಬ ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಇದನ್ನು ಓಟ್ ಕೇಳುವ ನ್ಯಾಕ್ ಇದೆ, ನಮ್ಮಪ್ಪ ಇಷ್ಟು ಕಷ್ಟಪಟ್ಟಿದ್ರು ಅಂತ ಹೇಳೋದು ಅದೆಲ್ಲ ಇದೆ, ಜನಸೇವೆ ಮಾಡಿದ್ದಾರೆ ಅಂತ ಹೇಳೋದು ಇದೆ ಅಂತ ಅದು ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ನನ್ನ ಮಗಳು ಸಹ ಆ ಸಂದರ್ಭದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಆ ಥರ ಇದ್ದಾಗ ನನಗೆ ಮನೆಯವರು ಬೆಂಬಲ ಇದೆ. ನಮ್ಮ ಬ್ರದರ್ ಸ್ವಲ್ಪ ಏನು ಈ ರಾಜಕೀಯ ಬೇಕಾ ಅನ್ನೋ ಮಟ್ಟದಲ್ಲಿ ಇದ್ರು, ಬೇಕಿತ್ತ ಅನ್ನೋ ಅವರು ಕೂಡ ಬಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಖುಷಿಯಾಗಿದ್ದಾರೆ ಅವರು? ತುಂಬಾ ಖುಷಿ ಇದೆ ಅವರಿಗೆ. ಇಂಥ ಅವಕಾಶ ಪ್ರಥಮ ಪ್ರಜೆ ಆಗ್ತಾ ಇದ್ದಾನೆ ತಮ್ಮ ಅಂತ ಹೇಳಿ ಬೇರೆ ಹತ್ರ ಹೇಳ್ಕೊಳೋದು ಒಂದು ಸಂತೋಷದ ವಿಚಾರ. ತುಂಬಾ ಜನ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಅವಕಾಶನ ಬಂದು ಅಭಿನಂದನೆ ಸಲ್ಲಿಸಿ ಬಹಳ ಒಂದು ಖುಷಿಲಿ ಒಂದೆರಡು ಮಾತು ಆಡ್ಬೋದು. ಆ ಥರದ ಕುಟುಂಬದಲ್ಲಿ ನನಗೆ ಯಾರು ವಿರೋಧ ವ್ಯಕ್ತಪಡಿಸಿಲ್ಲ. ಕುಟುಂಬದವರೇನಾದ್ರು ನನಗೆ ವಿರೋಧ ವ್ಯಕ್ತಪಡಿಸೋದಾದ್ರೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿರ್ಲಿಲ್ಲ. ಜನಗಳಿಗೂ ಬಹಳ ಕಣ್ಣಿತ್ತು, ಇವ್ರಿಗೇನು ಇವನಿಗೆ ಎಂಥ ರಾಜಕೀಯ ಒಂದು ಅಂತ. ನಾನು ಯಾವ ಅಪೇಕ್ಷೆ ಇಲ್ಲದೇ ರಾಜಕೀಯ ಮಾಡೋದು, ಏನೋ ಜನಸೇವೆ ಒಂದು ಸ್ವಲ್ಪ ಯಾರಿಗಾರು ಉಪಕಾರ ಆಗೋದಾರಾಗಲಿ ಅನ್ನೋದು ಮನೋಭಾವ ನನಗೆ ಅಷ್ಟೇ. ಬೇರೆ ಥರದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ಮಾಡಿಲ್ಲ. ಅಕಸ್ಮಾತ್ ಚುನಾವಣೆಯಲ್ಲಿ ನಾನು ಸೋತ್ರೆ ಇದು ಒಂದು ನನಗೆ ಬೇಕು ಅಂತನೂ ಅದನ್ನು ಸ್ವೀಕಾರ ಮಾಡ್ಬೇಕಂತ ಇದ್ದೆ. ಯಾಕೆ ಅಂದರೆ ಜಮೀನೆಲ್ಲ ಸ್ವಲ್ಪ ಈಗ ಅರ್ಧ ಕೆಲಸ ಆಗ್ತಿತ್ತು, ಬರ್ತಾ ಅದಕ್ಕೂ ಡೆವಲಪ್ಮೆಂಟಿಗೆ ತುಂಬ ಅನುಕೂಲ. ಇನ್ನು ರಾಜಕಾರಣ ನಿವೃತ್ತಿ ಮಾಡಿ ಹೋಗ್ಬೇಡ ಅಂತ ಇದ್ದೆ. ಈಗ ಇರುವ 5 ವರ್ಷನ ಈಗ ಗೆದ್ದಾದ್ಮೇಲೆ ಇರೋ 5 ವರ್ಷನ ಚೆನ್ನಾಗಿ ಮಾಡ್ಬೇಕಂತನೂ ಇದೆ. ಮುಂದೆ ಚುನಾವಣಾ ಸ್ಪರ್ಧೆ ಅವೆಲ್ಲ ನನಗೆ ಆಸೆ ಇಲ್ಲ. ಯುವಕರಿಗೆ ಇಟ್ಕೊಡ್ಬೇಕು, ಅವ್ರು ಚೆನ್ನಾಗಿ ಮಾಡ್ಕೋಬೇಕು, ಅವ್ರಿಗೆ ಬೆಂಬಲ ಕೊಡೋಣ ಅಂತ ಒಂದು ಅಭಿಪ್ರಾಯ. ಪ್ರಮುಖವಾಗಿ ಪದ್ಮನಾಭ ಅವರೇ, ಏನು ಮಿತ್ರ ಕೊಡ್ತಾಳ ಅವರ ಅಧ್ಯಕ್ಷ ಆಗಿದ್ರು, ಅವರ ಮಾತುಕತೆಯಂತೆ ಏನು ಸಕಾಲಕ್ಕೆ ಸರಿಯಾಗಿ ಅವರು ಕೂಡ ಇನ್ನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ಅವರು ಕೂಡ ಹೋಬಳಿ ಅಧ್ಯಕ್ಷರಾಗಿರುವಂತದ್ದು, ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಉತ್ತಮ ನಾಯಕರಾಗ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ಬೆಳೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ವಿ, ಹರಿಹರಪುರ ಹೋಬಳಿ ನಾಯಕರಿಗಾಗಿರ್ಬೋದು, ತಾಲೂಕು ಮಟ್ಟದ ನಾಯಕರಿಗಾಗಿರ್ಬೋದು, ಏನ್ ಹೇಳಕ್ ಬಯಸ್ತೀರಾ? ನನಗೆ ತಾಲೂಕು ಮಟ್ಟದ ಎಲ್ಲ ನಾಯಕರುಗಳು ನನ್ನ ಬಗ್ಗೆ ತುಂಬ ಅಭಿಪ್ರಾಯ ಇತ್ತು. ಅವರು ಈಗ ಈ ಕೋಡ್ತಾಳ್ ಮಿತ್ರನು ಏನು ಮಾತುಕತೆ ಪ್ರಕಾರ ಸಮಯಕ್ಕೆ ಸರಿಯಾಗಿ ಬಿಟ್ಟು ಪದ್ಮನಾಭಣ್ಣ ಅಧ್ಯಕ್ಷರು ಆಗಬೇಕು ಅನ್ನೋ ಒಂದು ಒಳ್ಳೆ ಮನೋಭಾವದಲ್ಲಿ ನನಗೆ ಆ ಅಧ್ಯಕ್ಷಗಿರಿಯನ್ನು ತ್ಯಾಗ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಸಂತೋಷ ಪಡಬೇಕು. ಬಿಟ್ರೆ ಈಗಿನ ಕೆಲ ಪಂಚಾಯತಿಲು ನಾವು ಅವಧಿನ ಹಂಚ್ಕೊಂಡವರು ಸಕಾಲಕ್ಕೆ ಸರಿಯಾಗಿ ಬಿಟ್ಕೊಟ್ಟಿಲ್ಲ. ಇವರಿಗೆ ನೆಕ್ಸ್ಟ್ ಭವಿಷ್ಯನೂ ಇದೆ. ಇವ್ರನ್ನ ಹೋಬಳಿ ಅಧ್ಯಕ್ಷರಿಗಾಗಲಿ ಅಥವಾ ಮುಂದೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಲಿ ನಾವು ಸಹ ಯುವಕರು ಮುಂದೆ ಬರ್ಬೇಕಂತ ನಾವು ಬೆಂಬಲ ಕೊಟ್ಟವರು. ಅದೆಲ್ಲ ಅವರು ಯೋಚನೆ ಮಾಡಿ ಈ ಹಿಂದಿನ ಅವಧಿಯಲ್ಲೂ ನನ್ನನ್ನು ತಾಲೂಕು ಮಟ್ಟದಲ್ಲಿ ಅವರು ಸಂಘಟನಾ ಕಾರ್ಯದರ್ಶಿ ಆದಾಗ ತುಂಬ ಹೊಗಳುತ್ತಿದ್ದರು. ಆ ಹಿನ್ನೆಲೆಯಲ್ಲಿ ನನಗೆ ಒಳ್ಳೆಯ ಸಮಯಕ್ಕೆ ಸರಿಯಾಗಿ ಬಿಟ್ಟಿರೋದು ನನಗೂ ಅವರ ಭವಿಷ್ಯಕ್ಕೂ ಒಳ್ಳೆಯದು, ನನಗೂ ಬಿಟ್ಟು ಸಂತೋಷ ಆಗಿದೆ. ಒಳ್ಳೆಯ ಅಭಿಪ್ರಾಯ ಪಟ್ಕೊಂಡು ಸಮಯಕ್ಕೆ ಸರಿಯಾಗಿ ಬಿಟ್ಟಿದ್ದಾರೆ. ತಾಲೂಕು ಲೀಡರ್ಸು ಹಾಗೆ ನಮ್ಮ ಜನಪ್ರಿಯ ಶಾಸಕರು ಸಹ ಎಲ್ಲ ಮುಖಂಡರನ್ನ ಕೂರಿಸ್ಕೊಂಡು ಅವರಿಗೆ ಒಳ್ಳೆ ಪದ್ಮನಾಭಣ್ಣನಿಗೆ ಅವಕಾಶ ಕೊಡಬೇಕು ಪದ್ಮನಾಭಗೆ ಅಂತ ಒಂದು ಅಡ್ವೈಸ್ ಮಾಡಿದ್ರು. ಅದೇ ಪ್ರಕಾರ ಮಾಡಿದ್ದಾರೆ, ಅವಧಿ ಹಂಚಿಕೊಂಡಿದ್ದೀವಿ, ಸಕಾಲಕ್ಕೆ ಸರಿಯಾಗಿ ಬಿಟ್ಟಿದ್ದಾರೆ. ಎಲ್ಲ ಮುಖಂಡರು ನನಗೆ ಒಳ್ಳೆ ಅಭಿಪ್ರಾಯ ಪಟ್ಟಿದ್ದಾರೆ. ಪದ್ಮನಾಭ, ಕೊನೆಯದಾಗಿ ಅಧ್ಯಕ್ಷರಾಗಿರೋ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಊರಿನ ಏನು ನಿರ್ವಾಗ್ಲು ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರಿಗೆ, ಹೆಗ್ಗಾರು ಗ್ರಾಮದ ಗ್ರಾಮಸ್ಥರಿಗಾಗಿರ್ಬೋದು, ನಿಮ್ಮ ಪಕ್ಷದ ನಾಯಕರಿಗಾಗಿರ್ಬೋದು, ಹಾಗೆ ಗ್ರಾಮ ಪಂಚಾಯತಿಯ ಒಟ್ಟಾರೆಯಾಗಿ ಹೇಳಿದ್ದಾರೆ, ಕೊನೆಯದಾಗಿ ಏನು ಬಯಸ್ತೀರಾ? ಕೊನೆಯದಾಗಿ ಅಂದ್ರೆ
ನನಗೆ ಆ ಜಾಗದಲ್ಲಿ ಹೋಗಿ ಕೂತಿದ್ದೀನಿ. ಒಳ್ಳೆ ರೀತಿಯ ಮುಂದಿನ ದಿನಗಳನ್ನು ಗ್ರಾಮ ಪಂಚಾಯತಿಗೆ ಬರುವ ಎಲ್ಲ ಸವಲತ್ತುಗಳನ್ನು ಯಾವುದೇ ಪಕ್ಷ ಭೇದ ಇಲ್ಲದೇ ಕೊಡಬೇಕು. ಎಲ್ಲರಿಗೂ ಎಲ್ಲ ಅರ್ಹತೆ ಇರೋರಿಗೆಲ್ಲ ಯಾವುದೇ ನಿಮ್ಗೆ ಕೊಡೋಕ್ಕಾಗಲ್ಲ, ನೀವು ಆ ಪಕ್ಷ ಈ ಪಕ್ಷ ಅಂತ ಹೇಳೋ ಒಂದು ಮನೋಭಾವ ನನ್ನ ಹತ್ರ ಇಲ್ಲ. ಎಲ್ಲರಿಗೂ ಅರ್ಹತೆ ಇರೋರಿಗೆ ಯಾವುದಾದ್ರೂ ಸವಲತ್ತು ಕೊಡೋಕ್ಕೆ ನಾನು ಭಾಳ ಅದನ್ನು ಮೇಜರ್ ಆಗಿ ಇಟ್ಕೊಂಡು ಕೇಳಿದವರಿಗೆಲ್ಲ ಸವಲತ್ತು ಕೊಡಬೇಕು. ಅವರು ನಮ್ಮ ಪಂಚಾಯತಿಗೆ ಯಾವುದೇ ವಿರೋಧ ವ್ಯಕ್ತಪಡಿಸ್ತೇನೆ ಅವರ ಸವಲತ್ತು ಪಡೆಯೋಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಯಾವುದಾದ್ರೂ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ನರೇಗಾದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅಥವಾ ಕಾಂಟ್ರಾಕ್ಟರ್ ನಮಗೆ ಸಿಗ್ತಾ ಇದೆ. ಏನಂದ್ರೆ ಅಲ್ಲಿ ನರೇಗಾದ ಕೆಲಸ ಮಾಡಿದ್ರೆ ಬಿಲ್ಲು ಸಕಾಲಕ್ಕೆ ಸರಿಯಾಗಿ ಕೊಡಲ್ಲ, ಮ್ಯಾನ್ಯುವಲ್ ವರ್ಕಿಂದ ಬರುತ್ತೆ, ಮೆಟೀರಿಯಲ್ ಇಂದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ನಮಗೆ ಡೆವಲಪ್ ಮಾಡೋದು ಯಾವ ತರ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಈ ಸರ್ಕಾರನ ತುಂಬಾ ಸರಿ ನಾವು ಸಹ ಹೊರಗಡೆ ಇದ್ದಾಗಲೂ ವಿರೋಧ ಮಾಡಿದೀವಿ, ಈಗಲೂ ಸಹ ವಿರೋಧ ಮಾಡ್ತೀವಿ. ಆ ಬಿಲ್ಗಳನ್ನ ಸಕಾಲಕ್ಕೆ ಸರಿಯಾಗಿ ಕೊಟ್ರೆ ಕಾಂಟ್ರಾಕ್ಟರ್ ಆದ್ರೂ ಮುಂದೆ ಬರ್ತಾರೆ ಅಂತ. ಕಾಂಟ್ರಾಕ್ಟರ್ ಬಂದು ಕೈ ಸುಟ್ಕೊಳ್ಳೋ ಪರಿಸ್ಥಿತಿ. ಅವ್ರಿಗೆ 2 ವರ್ಷದವರೆಗೂ ಹಾಕಿರೋ ಬಂಡವಾಳನ ಬರ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಸರ್ಕಾರ ಒಂದು ಅದರ ಇದನ್ನ ಬಿಲ್ಲನ್ನ ಸ್ವಲ್ಪ ಬದಲಾವಣೆ ಮಾಡಿ 3 ತಿಂಗಳು 6 ತಿಂಗಳೊಳಗೆ ಕೊಡೋ ಒಂದು ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ಅನಿಸ್ತಾ ಇದೆ. ಆ ತರದಾದ್ರೆ ನಾನು ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿಯ ದಾರಿ ಹಿಡಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಪದ್ಮನಾಭ ಅವರೇ, ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 30 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು, 19 ವರ್ಷಗಳ ಕಾಲ ಬೂತ್ ಅಧ್ಯಕ್ಷರಾಗಿ ನೀವು ಮಾಡಿರುವ ಸೇವೆ, ಹಾಗೇನು ಸಿದ್ಧಿವಿನಾಯಕ ಅಶ್ವತ್ಥನಾರಾಯಣ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ನೀವು ಮಾಡ್ತಿರುವ ಕೊಡುಗೆ, ಒಟ್ಟಾರೆಯಾಗಿ ನಿಮ್ಮ ರಾಜಕೀಯ ಜೀವನ ಆಗಿರ್ಬೋದು, ನಿಮ್ಮ ಕುಟುಂಬ, ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅಧ್ಯಕ್ಷರಾಗಿ ಮಾಡಬೇಕಾಗಿರುವ ಕಾರ್ಯಗಳಾಗಿರ್ಬೋದು, ಜೊತೆಗೆ ನಿಮ್ಮ ಕನಸುಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಕಾಂಗ್ರೆಸ್ ಪಕ್ಷಕ್ಕಾಗಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ 19 ವರ್ಷಗಳ ಕಾಲ ಬೂತ್ ಅಧ್ಯಕ್ಷರಾಗಿ, ಪ್ರಸ್ತುತ ನಿನ್ನೆಯಷ್ಟೇ ನಿರ್ವಾಗಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ MR ಪದ್ಮನಾಭ್ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.